ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯ ಘಟಕ ಹಿರೇಸಿಂಧೋಗಿ ರಾಜ್ಯ ಮಟ್ಟದ ಆನ್ಲೈನ್ ಕವನ ವಾಚನ ಕಾರ್ಯಕ್ರಮ ದಿನಾಂಕ 1-3-2026 ವಾರ ರವಿವಾರ. ದತ್ತವಾಕ್ಯ: ಕವನವು ನಿನ್ನ ಆತ್ಮದ ಸಂಗೀತವಾಗಿರಲಿ. ಶೀರ್ಷಿಕೆ: ಅಮರವಾಗಿ ಉಳಿಯಲಿ. ಕವನವು ನಿನ್ನ ಆತ್ಮದ ಸಂಗೀತವಾಗಿರಲಿ. ಕವನವು ನಿನ್ನ ಆತ್ಮದ ಸಂಗೀತವಾಗಿರಲಿ. ಅಂತರಾಳದಿ ಹುದುಗಿದ ಭಾವಾಲಾಪನೆ ಹೊಮ್ಮಲಿ. ಅಂತರಾಳದಿ ಹುದುಗಿದ ಭಾವಾಲಾಪನೆ ಹೊಮ್ಮಲಿ. ಆಲಿಸುವ ಕರ್ಣಗಳಿಗೆ ಮಧುರ ಸ್ವರ ಕೇಳಲಿ. ಆಲಿಸುವ ಕರ್ಣಗಳಿಗೆ ಮಧುರ ಸ್ವರ ಕೇಳಲಿ. ನಾವು ಬರೆದ ಕವನ ಜನಮೆಚ್ಚಿ ಹೊಗಳಬೇಕು. ನಾವು ಬರೆದ ಕವನ ಜನಮೆಚ್ಚಿ ಹೊಗಳಬೇಕು. ರಾಗ ತಾಳ ಲಯಬದ್ಧವಾಗಿ ಹಾಡುವಂತಾಗಬೇಕು. ರಾಗ ತಾಳ ಲಯಬದ್ಧವಾಗಿ ಹಾಡುವಂತಾಗಬೇಕು. ಕೇಳುಗರ ಮನಸ್ಸಿಗೆ ಮುದ ನೀಡುವಂತಾಗಬೇಕು. ಕೇಳುಗರ ಮನಸ್ಸಿಗೆ ಮುದ ನೀಡುವಂತಾಗಬೇಕು. ಕಾವ್ಯವು ನೋವು ಮರೆಸಿ ಸಂತಸವ ನೀಯುತ್ತಲಿ. ಕಾವ್ಯವು ನೋವು ಮರೆಸಿ ಸಂತಸವ ನೀಯುತ್ತಲಿ. ನಿರಾಸೆ ಛಾಯೆಗೆ ಮುಕ್ತಿ ನೀಡಿ ಭರವಸೆ ತುಂಬಲಿ. ನಿರಾಸೆ ಛಾಯೆಗೆ ಮುಕ್ತಿ ನೀಡಿ ಭರವಸೆ ತುಂಬುತ್ತಲಿ. ಕಾವ್ಯದ ಪದ ಬಳಕೆ ಓದುಗರ ಮನ ತುಂಬಿ ಬರಲಿ. ಕಾವ್ಯದ ಪದ ಬಳಕೆ ಓದುಗರ ಮನ ತುಂಬಿ ಬರಲಿ. ಸರಳ ಭಾಷೆ ಅರ್ಥಗರ್ಭಿತ ಪದಗಳ ರಚನೆ ಇರಲಿ. ಸರಳ ಭಾಷೆ ಅರ್ಥಗರ್ಭಿತ ಪದಗಳ ರಚನೆ ಇರಲಿ. ಬಾಳಲಿ ನೊಂದ ಜೀವಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಲಿ. ಬಾಳಲಿ ನೊಂದ ಜೀವಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಲಿ. ಎಷ್ಟು ಓದಿದರೂ ಮತ್ತೆ ಓದಬೇಕೆಂಬ ಭಾವನೆ ಹೊಮ್ಮಲಿ. ಎಷ್ಟು ಓದಿದರೂ ಮತ್ತೆ ಓದಬೇಕೆಂಬ ಭಾವನೆ ಹೊಮ್ಮಲಿ. ಕವನ ಬರೆದವರ ಓದುಗರ ಮನ ಆಸ್ವಾದಿಸಬೇಕು. ಕವನ ಬರೆದವರ ಓದುಗರ ಮನ ಆಸ್ವಾದಿಸಬೇಕು. ಟೀಕೆ ಟಿಪ್ಪಣಿಗಳಿಗೆ ಒಳಗಾಗದಂತಿರಬೇಕು. ಟೀಕೆ ಟಿಪ್ಪಣಿಗಳಿಗೆ ಒಳಗಾಗದಂತಿರಬೇಕು. ಬರೆದ ಕವನಗಳು ಓದುಗರ ಮನದಲ್ಲಿ ಅಮರವಾಗಿ ಉಳಿಯಬೇಕು. ಬರೆದ ಕವನಗಳು ಓದುಗರ ಮನದಲ್ಲಿ ಅಮರವಾಗಿ ಉಳಿಯಬೇಕು. ಧನ್ಯವಾದಗಳು.